ಡಿಕೆ ಶಿವಕುಮಾರ್ ಸರ್ಕಾರ ನಾಗೇಂದ್ರ ನಾಮ ಪ್ರಕಾರ ಒಂದು ಪ್ರಹಾರವನ್ನು ಮಾಡಿರುವಂಥದ್ದು. ವಿಪಕ್ಷಗಳಿಗೆ ಸಚಿವ ನಾಗೇಂದ್ರ ಈಗ ಒಂದು ಅಸ್ತ್ರವನ್ನು ಇಟ್ಟಿರುವಂಥದ್ದು. ಅಂದರೆ ನೋಡಿ, ಏನು ಡಿಕೆ ಶಿವಕುಮಾರ್ ಸರ್ಕಾರ ನಾಗೇಂದ್ರ ನಾಮ ಪ್ರಹಾರ. ವಿಪಕ್ಷಗಳಿಗೆ ಸಚಿವ ನಾಗೇಂದ್ರ ನಾಮವೇ ಅಸ್ತ್ರ, ಈಗ ಅಸ್ತ್ರವಾಗಿ ಬಿಟ್ಟಿದೆ ನಾಗೇಂದ್ರ ವಿಚಾರ. ಈಗ ಸದನ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಕದನ. ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟನ್ನು ಹಿಡಿದಿರುವಂಥದ್ದು. ಇಲ್ಲಿ ವಿಧಾನಸಭೆಯಲ್ಲಿ ಹೋರಾಟ ತೀವ್ರಗೊಳಿಸಲು ಸಜ್ಜಾಗ್ತಾ ಇದೆ ಬಿಜೆಪಿ. ಆರ್ ಅಶೋಕ್ ನೇತೃತ್ವದ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ, ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ. ಡಿಕೆ ಸರ್ಕಾರದ ವಿರುದ್ಧವಾಗಿ ಈಗ ಮತ್ತೆ ಗುಡುಗಲು ಸಿದ್ಧತೆ. ರಾಜೀನಾಮೆಗಾಗಿ ಶುಕ್ರವಾರದವರೆಗೂ ಕೂಡ ಬಿಜೆಪಿ ಕಿಚ್ಚು. ಆಗಸ್ಟ್ 21ರವರೆಗೂ ಧರಣಿ ಮುಂದುವರಿಸಲು ನಿರ್ಧಾರವನ್ನ ಮಾಡಲಾಗಿದೆ. ಸೋಮವಾರ ಮತ್ತೊಂದು ಸುತ್ತಿನ ಮಾತುಕತೆ ಈ ವಿಚಾರವಾಗಿ. ಮುಂದೆ ಏನ್ ಮಾಡಬೇಕು ಅಂತ ಬಿಜೆಪಿ ತೀರ್ಮಾನ ಮಾಡುತ್ತೆ. ಅಂದ್ರೆ ಶುಕ್ರವಾರದವರೆಗೂ ಕೂಡ ಹೋರಾಟ ನಡೆಯುತ್ತೆ. ಇತ್ತ ಪರಿಷತ್ನಲ್ಲೂ ಕೂಡ ಸಚಿವ ನಾಗೇಂದ್ರ ನಾಮಜಪ. ಪರಿಷತ್ಗೆ ಕಪ್ಪು ಪಟ್ಟಿಯನ್ನ ತಂದಿರುವ ಬಿಜೆಪಿ ಸದಸ್ಯರು ಬಿ ನಾಗೇಂದ್ರ ರಾಜೀನಾಮೆಗೆ ಪರಿಷತ್ನಲ್ಲೂ ಕೂಡ ಪಟ್ಟು ಹಿಡಿದಿದ್ದಾರೆ. ಕಪ್ಪು ಪಟ್ಟಿಯನ್ನ ಧರಿಸಿ ಘೋಷಣೆಯನ್ನ ಕೂಗಿದಂತಹ ವಿಪಕ್ಷ ನಾಯಕರು. ಏನು ಸದನ ಏನ್ ನಡೀತಾ ಇದೆ ಇಲ್ಲಿ, ಈಗ ನಾಗೇಂದ್ರ ವಿಚಾರವೇ ನಡೀತಾ ಇರುವಂಥದ್ದು. ಡಿಕೆ ಸರ್ಕಾರ ನಾಗೇಂದ್ರ ನಾಮ ಪ್ರಹಾರ ಅಂದ್ರೆ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ವಿಪಕ್ಷಗಳಿಗೆ ಈಗ ಅಸ್ತ್ರ ಆಗ್ಬಿಟ್ಟಿದೆ ನಾಗೇಂದ್ರ ಟಾಪಿಕ್. ಸಚಿವ ಸ್ಥಾನ ಕೊಟ್ಟಿರೋದಕ್ಕೆ ಅವ್ರಿಗೆ ಹೇಗೆ ಕೊಟ್ರಿ, ಅವ್ರಿಗೆ ಇನ್ನ ಕ್ಲೀನ್ ಚಿಟ್ ಸಿಕ್ಕಿಲ್ಲ, ರಾಜೀನಾಮೆ ಪಡಿಬೇಕು ಅವ್ರ ಹತ್ರ, ಅವ್ರಿಗೆ ಹೇಗೆ ಸಚಿವ ಸ್ಥಾನವನ್ನು ಕೊಟ್ರಿ ಅನ್ನುವಂಥದ್ದು ಬಿಜೆಪಿಯ ಒಂದು ವಾದ ಆಗಿರುವಂಥದ್ದು. ಇನ್ನು ಇದಕ್ಕೆ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, ಇದು ಬರೀ ಆರೋಪ ಅಷ್ಟೇ, ಇದು ಇನ್ನೂ ಸಾಬೀತಾಗಿಲ್ಲ, ಪ್ರತಿಯೊಂದನ್ನು ಪರಿಶೀಲನೆ ಮಾಡಿಯೇ ನಾವು ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರು ಅಂತ ಇಲ್ಲಿ ಸಮರ್ಥಿಸ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಒಟ್ಟಿನಲ್ಲಿ ಈಗ ಹೆಂಗಾಗ್ತಿದೆ ಅಂದರೆ ಸದನದಲ್ಲಿ ಬೇಕಾದ ವಿಚಾರಗಳಿವೆ ಚರ್ಚೆ ಮಾಡೋದಕ್ಕೆ, ಆದರೆ ಈಗ ನಾಗೇಂದ್ರ ವಿಚಾರವನ್ನು ಇಟ್ಕೊಂಡು ಮಾತನಾಡ್ತಾ ಇರುವಂಥದ್ದು ಬಿಜೆಪಿ. ಅಂದರೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಇಲ್ಲಿ ಸದನಕ್ಕೆ ಎಂಟ್ರಿ ಕೊಟ್ಟಿದೆ ವಿಪಕ್ಷಗಳು. ಹೇಗಾದರೂ ಸರಿ ರಾಜೀನಾಮೆಯನ್ನು ನೀಡಬೇಕು. ಪಿ ನಾಗೇಂದ್ರ ಇಲ್ಲಿ ರಾಜೀನಾಮೆಯನ್ನು ಕೊಡಲೇಬೇಕು, ಅವರಿಗೆ ಇನ್ನೂ ಕ್ಲೀನ್ ಚೀಟ್ ಸಿಕ್ಕಿಲ್ಲ, ಹೇಗೆ ನೀವು ಕೊಟ್ಟುಬಿಡ್ತೀರಿ ಸಚಿವ ಸ್ಥಾನವನ್ನು, ರಾಜೀನಾಮೆಯನ್ನು ತೆಗೆದುಕೊಳ್ಳಿ ಅವರಿಂದ ಅಂತ ಹೇಳಿ ಈಗ ಬಿಜೆಪಿ ಪಟ್ಟು ಹಿಡಿದಿದೆ. ನಾಗೇಂದ್ರ ವಿರುದ್ಧವಾಗಿ ಹೋರಾಟವನ್ನು ತೀವ್ರಗೊಳಿಸಲು ನಿರ್ಧಾರ ಮಾಡಿರುವಂಥದ್ದು. ಆರ್ ಅಶೋಕ್ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ. ಶುಕ್ರವಾರದವರೆಗೂ ಕೂಡ ರಾಜೀನಾಮೆಗೆ ಒತ್ತಾಯಿಸಿ ಧರಣಿಯನ್ನು ಮುಂದುವರಿಸಲು ಈಗ ಮುಂದಾಗಿರುವಂಥದ್ದು. ಅಂದರೆ ನಾಳಿದ್ವರೆಗೂ ಕೂಡ ಧರಣಿಯನ್ನು ಮಾಡ್ತಾರೆ. ನಂತರವಾಗಿ ಏನು ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ಸಭೆಯನ್ನು ಮಾಡ್ತಾರೆ. ಮನವಿ ಮಾಡಿದ್ದಾರೆ, ರಾಜ್ಯದ ಜನಂತ ಸಮಸ್ಯೆಗಳು ಚರ್ಚೆ ಮಾಡಂತ ಹೇಳಿದ್ದಾರೆ. ಯಾರು ಕೂಡ ಅದಕ್ಕೆ ಪ್ರಶ್ನೆಗೆ ಅವಕಾಶ ಮಾಡಿಕೊಡಿ, ಅವಕಾಶ ಮಾಡಿಕೊಡಿ. ಈ ಮಂಡವನ್ನ ಮಾಡಕ್ ಹೋಗ್ಬೇಡಿ. ಮತ್ತೊಮ್ಮೆ ನಾವು ಮನವಿ ಮಾಡ್ತೀವಿ, ಪ್ರಶ್ನೆಗಳನ್ನ ಕೇಳಕ್ಕೆ ಅವಕಾಶ ಮಾಡಿಕೊಡಿ. ನಾನು ಕೈ ಜೋಡಿಸಿ ಕೇಳ್ತೇನೆ, ಇರತಕ್ಕಂಥ ವಿಷಯ ಹಿಂದೆ ಸದನ ಸಭೆ ನಡೆದಾಗ್ಲೂ ಕೂಡ ಚರ್ಚೆ ಆಗಿದೆ. ಅದರಲ್ಲಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೇನು ಚರ್ಚೆ ಆಗಬೇಕು? ಈಗ ಸನ್ಮಾನ್ಯ ಭೌತಿ ಈಗ